ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅದೇನೋ ಗೊತ್ತಿಲ್ಲ, ಡಿಕೆಶಿ ಸರ್ಕಾರ ರಚನೆಯಾದ ದಿನದಿಂದಲೂ ಬರೀ ಗಲಾಟೆ ಗದ್ದಲಗಳೇ ಆಗೋಗಿದೆ. ಒಬ್ಬರ ಮೇಲೊಬ್ಬರಂತೆ ಮುನಿಸು ಕೋಪ ಆಕ್ರೋಶವೇ ಸುತ್ತಿಕೊಳ್ತಾ ಇದೆ. ಎಷ್ಟೇ ಮನವೊಲಿಕೆ ಮಾಡೋದಕ್ಕೆ ನೋಡಿದ್ರೂ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯ ನಾಯಕರಿರಲಿ, ಹೈಕಮಾಂಡ್ ನಾಯಕರು ಬಂದರೂ ಕೂಡ ಜಪ್ಪಯ್ಯ ಅಂತಿಲ್ಲ. ಇದು ದಿಲ್ಲಿ ಪಡೆಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಈ ಕಡೆ ಸಿಎಂ ಡಿಕೆ ಶಿವಕುಮಾರ್ಗೂ ದೊಡ್ಡ ತಲೆನೋವಾಗಿದೆ. ಪಕ್ಷದಲ್ಲಿ ಎದ್ದಿರೋ ಅಸಮಾಧಾನವನ್ನ ಸಮಾಧಾನ ಮಾಡೋದ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಕೊಡೋದ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಸರ್ಕಾರ ರಚನೆಯಾಗಿ 2.5 ತಿಂಗಳಾಯಿತು. ಈ 2.5 ತಿಂಗಳಲ್ಲಿ ಸಂಪುಟ ವಿಸ್ತರಣೆಗೆ ಇಷ್ಟು ದಿನ ಕಸರತ್ತು ಮಾಡಿದ್ರು. ಈಗ ಇನ್ನೂ ಖಾತೆ ಹಂಚಿಕೆಯೂ ಆಗಿಲ್ಲ. ಇನ್ನೂ ಅದೆಷ್ಟು ದಿನ ಹಿಡಿಯುತ್ತೋ ಅದೂ ಗೊತ್ತಿಲ್ಲ. ಇದೆಲ್ಲದರ ಮಧ್ಯೆ ಅಧಿವೇಶನಕ್ಕೆ ಸಮಯ ಬೇರೆ ನಿಗದಿಯಾಗಿದೆ. ಹೀಗಾಗಿ ದಿಲ್ಲಿ ನಾಯಕರು ಸಿದ್ದರಾಮಯ್ಯ ಮೊರೆ ಹೋಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯರನ್ನ ಮತ್ತೆ ದೆಹಲಿಗೆ ಬರಲು ಬುಲಾವ್ ಕೊಟ್ಟಿದ್ದಾರೆ. ಕಳೆದ ಬಾರಿ 3 ದಿನ ರಾಜ್ಯ ನಾಯಕರನ್ನ ಕಾಯಿಸಿದ್ದ ರಾಹುಲ್ ಗಾಂಧಿ ನಾವೇ ಪಟ್ಟಿ ರೆಡಿ ಮಾಡಿ ಕಳಿಸ್ತೀವಿ ಹೋಗಿ ಅಂತ ಬರಿಗೈಯಲ್ಲಿ ಕಳಿಸಿದ್ರು. ಆದ್ರೀಗ ಅಂದು ಪಟ್ಟಿ ಮಾಡಿದ್ದ ನಾಯಕರೇ ಈಗ ಮತ್ತೆ ರಾಜ್ಯ ನಾಯಕರಿಗೆ ಬುಲಾವ್ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಎದ್ದಿರೋ ಅಸಮಾಧಾನದ ಬೆಂಕಿ ಆರಿಸೋದಕ್ಕೆ ಸಿದ್ದು ಸೂತ್ರ ಹೆಣೆಯೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ದಿಲ್ಲಿಯಲ್ಲಿ ಏನೆಲ್ಲ ಆಗಬಹುದು? ಸಿದ್ದುಗೆ ಹೊಸ ಜವಾಬ್ದಾರಿ ನೀಡ್ತಾರ? ಅಸಮಾಧಾನದ ಬೆಂಕಿ ಆರಿಸೋದಕ್ಕೆ ದಿಲ್ಲಿ ನಾಯಕರು ಏನ್ ಮಾಡ್ತಾರೆ? ಇದೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಿರೋ ಬೆಂಕಿ ಆರಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಆದ್ರೆ ಏನೇ ಮಾಡಿದ್ರೂ ಅಸಮಾಧಾನ ತಣ್ಣಗಾಗ್ತಾ ಇಲ್ಲ. ಅದರಲ್ಲೂ ಕಾಂಗ್ರೆಸ್ನ ಹಿರಿಯ ನಾಯಕರೇ ಅಸಮಾಧಾನಗೊಂಡಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆತ್ಮೀಯರೇ, ಕಾಂಗ್ರೆಸ್ನ ಬಹುತೇಕ ನಾಯಕರು ಕೇಳ್ತಿರೋ ಪ್ರಶ್ನೆಯೊಂದೇ. ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಿ ವಲಸಿಗರಿಗೆ ಹೆಚ್ಚಿನ ಮಣೆ ಹಾಕಿದ್ದೀರಿ. ಹಾಗಾದ್ರೆ ಪಕ್ಷಕ್ಕಾಗಿ ಇಷ್ಟು ವರ್ಷ ದುಡಿದಿದ್ದು ವ್ಯರ್ಥಾನ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ಈಗ ಡಿಕೆ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರೋದು. ಯಾಕಂದ್ರೆ ಸಂಪುಟ ವಿಸ್ತರಣೆ ವೇಳೆ 8 ಮಂದಿ ವಲಸಿಗ ನಾಯಕರಿಗೆ ದಿಲ್ಲಿ ನಾಯಕರು ಮಣೆ ಹಾಕಿದ್ದಾರೆ. ಈ 8 ನಾಯಕರಲ್ಲಿ ಅತಿ ಹೆಚ್ಚು ನಾಯಕರು ಡಿಕೆಶಿ ಬಣದಲ್ಲೇ ಗುರುತಿಸಿಕೊಂಡವರು. ಇದು ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದು ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋ ಆರೋಪ ಸೃಷ್ಟಿ ಮಾಡಿದೆ. ಆತ್ಮೀಯರೇ, ಈ ಬಾರಿ ಸಂಪುಟ ವಿಸ್ತರಣೆ ವೇಳೆ ರಾಹುಲ್ ಗಾಂಧಿ ಹೇಳಿದ್ದೊಂದೇ, ಹೊಸ ಟೀಮ್ ಕಟ್ಟಬೇಕು, ಯುವಕರಿಗೆ ಆದ್ಯತೆ ನೀಡಬೇಕು ಅಂತ. ಇದಕ್ಕೆ ಕಾಂಗ್ರೆಸ್ನ ಮೂಲ ನಾಯಕರಾಗಲಿ ಹಿರಿಯ ನಾಯಕರಾಗಲಿ ತಕರಾರು ಎತ್ತುತ್ತಿಲ್ಲ. ಹೊಸ ಟೀಮ್ ಕಟ್ಟೋದೇ ಆದ್ರೆ ಕಾಂಗ್ರೆಸ್ ಪಕ್ಷದಿಂದಲೇ ಬಂದ ಸುಮಾರಷ್ಟು ಶಾಸಕರಿದ್ದಾರೆ, ಅವರಿಗೆ ಮಣೆ ಹಾಕಬಹುದಿತ್ತು. ಆದ್ರೆ ಯುವ ಪಡೆ ಹೆಸರಲ್ಲಿ ನಮ್ಮನ್ನ ಕಡೆಗಣಿಸಿ ಪಕ್ಷದಿಂದ ಪಕ್ಷಕ್ಕೆ ಬಂದವರನ್ನ ಸಚಿವ ಸ್ಥಾನದಿಂದ ಕೂರಿಸಿದ್ದೀರಿ ಅನ್ನೋ ಕೊಂಕೆತ್ತಿದ್ದಾರೆ. ಆತ್ಮೀಯರೇ, ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸಿದ್ದು ಕೂಡ ಸಿಟ್ಟಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ತಮ್ಮವರಿಗೆ ಹೆಚ್ಚಿನ ಸ್ಥಾನ ನೀಡಿಲ್ಲ ಅನ್ನೋದು ಸಿದ್ದು ಸಿಟ್ಟಿಗೆ ಕಾರಣವಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಈ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ರು ಕೂಡ ಅವರ ಜೊತೆ ಚರ್ಚೆ ನಡೆಸಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಮುನಿಸಿಗೆ ಮೊದಲು ಮದ್ದು ಅರಿಯೋದಕ್ಕೆ ದಿಲ್ಲಿ ನಾಯಕರು ಮುಂದಾದಂತೆ ಕಾಣ್ತಾ ಇದೆ. ಹೀಗಾಗಿಯೇ ಸಿಎಂ ಹಾಗೂ ಸಿದ್ದೂರನ್ನ ದೆಹಲಿಗೆ ಬರಲು ಹೇಳಿದ್ದಾರೆ. ನಾಳೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ನಿನ್ನೆ ರಾತ್ರಿ ಏಕಾಏಕಿ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ ಸಿಎಂ ಡಿಕೆಶಿ ಗಂಟೆಗೂ ಹೆಚ್ಚು ಕಾಲ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಅಸಮಾಧಾನಿತ ಶಾಸಕರಿಂದ ಹಿಡಿದು ಪಕ್ಷದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಹಾಗೂ ದೆಹಲಿಗೆ ಪ್ರಯಾಣ ಬೆಳೆಸೋ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ನಾಳೆ ನಡೆಯೋ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಈ ವೇಳೆ ಅಸಮಾಧಾನಿತರ ಮುನಿಸು ಶಮನದ ಜವಾಬ್ದಾರಿಯನ್ನು ಸಿದ್ದು ಹೆಗಲಿಗೆ ಹಾಕೋ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಡಿಕೆಶಿ ನಾನಾ ಸರ್ಕಸ್ ಮಾಡಿದ್ದಾಯಿತು, ಸುರ್ಜೇವಾಲಾ ಕೂಡ ಬಂದು ಹೋಗಿದ್ದಾಯಿತು. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಅಂತಿಮವಾಗಿ ಸಿದ್ದುಗೆ ಜವಾಬ್ದಾರಿ ನೀಡೋ ಸಾಧ್ಯತೆ ಇದೆ. ಒಂದು ವೇಳೆ ಇದೇ ರೀತಿ ಆಗಿದ್ದೇ ಆದ್ರೆ ಸಿದ್ದು ಮತ್ತೆ ಕಿಂಗ್ ಮೇಕರ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಮಾತೆ ಫೈನಲ್ ಆದಂತಾಗುತ್ತೆ. ಸಿದ್ದರಾಮಯ್ಯರನ್ನ ಕಡೆಗಣಿಸಿದ್ರೆ ಪಕ್ಷದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದಕ್ಕೆ ಸದ್ಯದ ಪರಿಸ್ಥಿತಿ ಕೈಗನ್ನಡಿಯಾಗಿದೆ.
ಆದರೆ ಸಿದ್ದು ಇದಕ್ಕೆ ಏನು ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಯಾಕಂದ್ರೆ ಸಂಪುಟ ವಿಸ್ತರಣೆ ವೇಳೆ ತಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಕ್ಕಿಲ್ಲ ಅಂತ ಸಿದ್ದರಾಮಯ್ಯ ಅವರೇ ಸಿಟ್ಟಾಗಿದ್ದಾರೆ ಅನ್ನೋ ಮಾತಿದೆ. ಹೀಗಾಗಿ ಅಸಮಾಧಾನವನ್ನೆಲ್ಲ ಬದಿಗಿಟ್ಟು ದಿಲ್ಲಿ ನಾಯಕರು ಹೇಳಿದಂತೆ ಮಹತ್ವದ ಹೆಜ್ಜೆ ಇಡ್ತಾರಾ ಅಥವಾ ಇನ್ನೇನು ಮಾಡ್ತಾರೆ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.